ಓಕೆ, ಸೊ ಈಗ ಇನ್ನೊಂದು ಸನ್ನಿವೇಶ ಏನಾಗಿದೆ, ಕಾಂಗ್ರ್ಯಾಚುಲೇಷನ್ ಭದ್ರೇಗೌಡ್ರೆ, ಅಪ್ಪ ಆಗ್ತಿದ್ದೀರಿ ಕಣ್ರಿ ನೀವು. ಅಯ್ಯೋ ನಾಚ್ಕೋತಿದ್ದಾರೆ ವಿದ್ಯಾ. ಟ್ವಿಸ್ಟ್ ಹೇಳಂಗಿಲ್ಲ, ರಿವೀಲ್ ಆಗಿದೆಯಲ್ಲ ಆಲ್ರೆಡಿ. ಹೌದು ಅದ ಟ್ವಿಸ್ಟ್ ಹೇಳಂಗಿಲ್ಲ, ಎಲ್ಲರಿಗೂ ಗೊತ್ತು ಟ್ವಿಸ್ಟ್ ಆ ಹೇಳಂಗಿಲ್ಲ. ಟ್ವಿಸ್ಟ್ ಅಲ್ಲ. ಓಕೆ, ನೀವು ಹೇಳಂಗಿಲ್ಲ, ಗೊತ್ತಾಯ್ತು. ಸೊ ಈಗ್ಲಾದ್ರೂ ನಿಮ್ಗೆ ಕೋಪ ಕಮ್ಮಿ ಆಗ್ತಾ ಇಲ್ವಾ? ವಿದ್ಯಾ ಕಷ್ಟ ಪಡ್ತಿದ್ದಾಳೆ, ಮನೆ ಒಳಗಡೆ ಸೇರಿಸ್ತಿಲ್ಲ, ಅಯ್ಯೋ ನನ್ನ ಹೆಂಡತಿ, ಇವಾಗ ನಾನು ಏನ್ ಮಾಡ್ಲಿ, ಒಂದು ಸಂದಿಗ್ಧತೆ ನಿಮ್ಗೆ ಇವಾಗ ಆಗೋಗ್ಬಿಟ್ಟಿರತ್ತೆ. ಅಪ್ಪ ಈ ಕಡೆ ಹೆಂಡತಿ ಮೇಲೆ ಪ್ರೀತಿ, ಈ ಕಡೆ ಅಪ್ಪ ಆಗ್ತಿದ್ದೀರಿ ನೀವು ಕೂಡ. ಸೊ ಏನು ಮಾಡಬಹುದು? ಆ ಒಂದು ಒತ್ತಡಕ್ಕೆ ಸಿಗಾಕೊಂಡೇನೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಾಗ್ದಲೇ ಕುಡಿಯಕ್ಕೆ ಶುರು ಮಾಡಿರೋದು. ಅಂದರೆ ಏನಾಗುತ್ತೆ ಗೊತ್ತಾ, ಒಂದು ಒತ್ತಡ ಅನ್ನೋದೊಂದು ಯಾವಾಗ ಬರುತ್ತಲ್ಲ, ಈಗ ನನಗೆ ಹೆಂಡ್ತಿನೂ ಬೇಕು, ಹೆಂಡ್ತಿ ತಪ್ಪು ನನಗೆ ಅರ್ಥ ಆಗ್ತಾ ಇದೆ, ನನ್ನ ತಂದೆ ಪ್ರೀತಿನೂ ನನಗೆ ಗೊತ್ತಿದೆ, ಆ್ಯಂಡ್ ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗಿದೆ. ಬಟ್ ಇನ್ ಆಲ್ ದಿಸ್ ನನಗೊಂದು ಅರ್ಥ ಆಗಿದೆ ಏನು ಅಂತಂದರೆ, ಆ ಪ್ರೆಷರ್ನ ನಮ್ಗೆ ಆ ಟೈಮಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅವಾಗ ಯಾರು ಕಾಣಿಸ್ತಾರೋ ನಮ್ಮ ಮುಂದೆ, ನಮ್ಮ ಜೊತೆಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನೇ ಒಪ್ಕೊಂಡ್ಬಿಡ್ತೀವಲ್ಲ. ಈಗ ಹಂಗೆ ನಾನು ಸುಭಾಷ್ನು ಕೂಡ ಒಪ್ಕೊಂಡಿರೋದು. ನನಗೆ ಇಲ್ಲಿ ಪ್ರೆಷರಲ್ಲಿ ಕುಣಿಬೇಕಂದ್ರೆ, ಈಗೇನು ಯಾರೇ ಬಂದರೂ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರು ನನ್ನ ಅಪೋಸಿಟಾಗಿ ಮಾತಾಡ್ತಾ ಇದ್ದಾರೆ ಅಂತ. ಈಗ ಇವ್ನು ನನಗೆ ಲೈಕಬಲ್ ಆಗಿ ಮಾತಾಡ್ತಾ ಇದ್ದಾನೆ ಅಂತಾರೆ, ಇವ್ನ ಕಡೆ ಹೋಗ್ಬಿಟ್ಟಿದ್ದೀನಿ. ಈಗ ಅದಕ್ಕೆ ಕುಡ್ಕೊಂಡಿದ್ದೀನಿ, ನೋಡೋಣ ಹೇಗಾಗತ್ತೆ.